Hello everyone, welcome to Maths class 7th standard part 2. Let us continue with the lesson Symmetry. Let's solve exercise 14.3. Exercise 14.3 first question. Name any two figures that have both line symmetry and rotational symmetry. ನಾವು ಈಗ ಫಿಗರ್ಸ್ ಅನ್ನ ಹೇಳಬೇಕು, ಅದಕ್ಕೆ ಲೈನ್ ಸಿಮಿಟ್ರಿನೂ ಇರಬೇಕು, ರೊಟೇಷನಲ್ ಸಿಮಿಟ್ರಿನೂ ಇರಬೇಕು. ಕೆಲವೊಂದಕ್ಕೆ ಲೈನ್ ಸಿಮಿಟ್ರಿ ಇದ್ರೆ ರೊಟೇಷನಲ್ ಸಿಮಿಟ್ರಿ ಇರಲ್ಲ, ರೊಟೇಷನಲ್ ಸಿಮಿಟ್ರಿ ಇದ್ರೆ ಲೈನ್ ಸಿಮಿಟ್ರಿ ಇರಲ್ಲ. ಎರಡೂ ಇರುವಂಥ ಫಿಗರ್ಸ್ ಯಾವ್ಯಾವುದು ಅನ್ನೋದನ್ನ ನೋಡೋಣ. ಫಸ್ಟ್ ಫಾರ್ ಎಕ್ಸಾಂಪಲ್ ಸ್ಕ್ವೇರ್ ಅನ್ನು ತಗೊಳ್ತೀನಿ ನಾನು. ಸ್ಕ್ವೇರ್ಗೆ ಲೈನ್ ಸಿಮಿಟ್ರಿ ನೋಡಿ, 1 2 3 and 4 ಲೈನ್ ಸಿಮಿಟ್ರಿ ಇದೆ. ಓಕೆನಾ? ಈ ಸ್ಕ್ವೇರನ್ನು ನಾನೀಗ ರೊಟೇಷನಲ್ ಸಿಮಿಟ್ರಿ ಅಂದರೆ ಏನು ಹೇಳಿ, ಒಂದು ಪಾಯಿಂಟನ್ನು ಇಟ್ಕೊಂಡು ನಾನು ಯಾವುದೇ ರೀತಿಯಲ್ಲಿ 90 ಡಿಗ್ರಿ ರೊಟೇಟ್ ಮಾಡ್ಕೊಂಡು ಹೋದ್ರೂ ಆ ಫಿಗರು ಸೇಮ್ ಆಗಿ ಕಾಣಿಸಬಹುದು. ಇಂಥ ಫಿಗರ್ಸಿಗೆ ಏನಂತೀವಿ, ರೊಟೇಷನಲ್ ಸಿಮಿಟ್ರಿ ಅಂತೀವಿ. ಸೊ ನಾವು 4 ಟೈಮ್ಸ್ ಇದನ್ನ 360 ಡಿಗ್ರಿ ರೊಟೇಟ್ ಮಾಡಿದ್ರು ಸ್ಕ್ವೇರ್ ಏನು ಕಾಣಿಸುತ್ತೆ, ಸೇಮ್ ಆಗಿ ಕಾಣಿಸುತ್ತೆ, ಸೇಮ್ ಫಿಗರ್ ಥರನೇ. ಸೊ ಹಾಗಾಗಿ ಇದು 4 ರೊಟೇಷನಲ್ ಸಿಮಿಟ್ರಿ ಇದೆ, 4 ಲೈನ್ ಸಿಮಿಟ್ರಿ ಇದೆ. ಸೊ ಸ್ಕ್ವೇರ್ ಹ್ಯಾಸ್ ಬೋತ್ ಲೈನ್ ಸಿಮಿಟ್ರಿ ಆ್ಯಂಡ್ ರೊಟೇಷನಲ್ ಸಿಮಿಟ್ರಿ. ಇನ್ನೊಂದು ಫಿಗರು ಸರ್ಕಲ್. ಸರ್ಕಲ್ಗೆ ಲೈನ್ ಆಫ್ ಸಿಮಿಟ್ರಿ ಎಷ್ಟು ಅಂತ ಹೇಳಿದ್ವಿ, ಇನ್ಫಿನಿಟಿ. ನೀವು ಎಷ್ಟು ಬೇಕಾದ್ರೂ ಲೈನ್ ಆಫ್ ಸಿಮಿಟ್ರಿಯನ್ನು ಎಳಿಬಹುದು. ಹಾಗೆಯೇ ರೊಟೇಷನಲ್ ಸಿಮಿಟ್ರಿನೂ ಅಷ್ಟೇ, ನೀವು ಈಚ್ 1 ಡಿಗ್ರಿ ನೀವು ರೊಟೇಟ್ ಮಾಡಿದ್ರು ಈ ಫಿಗರ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ನೇಮ್ ಎನಿ ಟೂ ಫಿಗರ್ಸ್ ಅಂತ ಹೇಳಿದ್ರು, ಒಂದು ಸ್ಕ್ವೇರ್, ಒಂದು ಸರ್ಕಲ್. ಸೆಕೆಂಡ್ ಕ್ವೆಶನ್, ಡ್ರಾ ವೆರೆವರ್ ಪಾಸಿಬಲ್ ಎ ರಫ್ ಸ್ಕೆಚ್ ಆಫ್ ಅಂತ ಕೇಳಿದ್ದಾರೆ. ಫಸ್ಟ್ ಕ್ವೆಶನ್, ಎ ಟ್ರಯಾಂಗಲ್ ವಿತ್ ಬೋತ್ ಲೈನ್ ಅಂಡ್ ರೊಟೇಷನಲ್ ಸಿಮಿಟ್ರೀಸ್ ಆಫ್ ಆರ್ಡರ್ ಮೋರ್ ದ್ಯಾನ್ 1. ಒಂದು ಟ್ರಯಾಂಗಲ್ನ ಬರೀಬೇಕು, ಅದಕ್ಕೆ ಲೈನ್ ಸಿಮಿಟ್ರಿನೂ ಇರಬೇಕು, ರೊಟೇಷನಲ್ ಸಿಮಿಟ್ರಿ ಮೋರ್ ದ್ಯಾನ್ 1 ಇರಬೇಕು. ಸೊ ವಾಟ್ ಈಸ್ ದ ಟ್ರಯಾಂಗಲ್? ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಲ್ಲಿ 3 ಸೈಡ್ಸ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಲೈನ್ ಆಫ್ ಸಿಮಿಟ್ರಿ ನೋಡಿ, 1 2 3. ಸೊ ಲೈನ್ ಆಫ್ ಸಿಮಿಟ್ರಿ ಎಷ್ಟು, 3. ಅದೇ ರೀತಿನಲ್ಲಿ ರೊಟೇಷನಲ್ ಸಿಮಿಟ್ರಿ ಅಂದರೆ ನಾವು ಏನು ಮಾಡಬೇಕು, ಫಸ್ಟು ಇಲ್ಲೊಂದು ಪಾಯಿಂಟನ್ನು ಇಟ್ಕೊಳ್ಬೇಕು. ಈ ಪಾಯಿಂಟನ್ನು ನಾವು ಒಂದ್ಸಲ ರೊಟೇಟ್ ಮಾಡಿದ್ರೆ ಅದು ಇಲ್ಲಿಗೆ ಬರುತ್ತೆ, ಆಗಲೂ ಕೂಡ ಫಿಗರ್ ಏನು ಕಾಣಿಸುತ್ತೆ, ಸೇಮ್ ಕಾಣಿಸುತ್ತೆ. ಇನ್ನೊಂದ್ಸಲ ರೊಟೇಟ್ ಮಾಡಿದ್ರೆ ಈ ಪಾಯಿಂಟ್ ಇಲ್ಲಿಗೆ ಬರುತ್ತೆ, ಆಗಲೂ ಕೂಡ ಫಿಗರ್ ಸೇಮ್ ಕಾಣಿಸುತ್ತೆ. ಸೊ 1 2 3 ನಾವು 3 ಟೈಮ್ಸ್ ರೊಟೇಟ್ ಮಾಡಿದ್ರು ಫಿಗರ್ ಏನು ಕಾಣಿಸುತ್ತೆ, 3 ಸೇಮೇ ಕಾಣಿಸುತ್ತೆ. ಓಕೆನಾ? ಸೊ ರೊಟೇಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದ್ಯಾನ್ 1. ನೋಡಿ ಇಲ್ಲಿ ಇದರ ಆರ್ಡರ್ ಬಂದು 3. ಸೊ ಇಟ್ ಈಸ್ ಮೋರ್ ದ್ಯಾನ್ 1. ಓಕೆನಾ? ಸೆಕೆಂಡ್ ಕ್ವೆಶನ್ ಏನಿದೆ, ಎ ಟ್ರಯಾಂಗಲ್ ವಿತ್ ಓನ್ಲಿ ಲೈನ್ ಸಿಮಿಟ್ರಿ ಅಂಡ್ ನೋ ರೊಟೇಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದ್ಯಾನ್ 1. ನೋಡಿ ಇಲ್ಲಿ ನೋ ರೊಟೇಷನಲ್ ಸಿಮಿಟ್ರಿ ಮೋರ್ ದ್ಯಾನ್ 1 ಅಂತ ಕೊಟ್ಟಿದ್ದಾರೆ. ಯಾವ ಟ್ರಯಾಂಗಲ್ ಅದು? ಸ್ಕೇಲಿನಲ್ಲಂತೂ ಲೈನ್ ಸಿಮಿಟ್ರಿನೂ ಬರಲ್ಲ, ರೊಟೇಷನಲ್ ಸಿಮಿಟ್ರಿನೂ ಬರಲ್ಲ. ಸೊ ಐಸೋಸ್ಕೇಲಸ್ ಟ್ರಯಾಂಗಲ್ ಅನ್ನ ತಗೊಳ್ಳೋಣ. ಐಸೋಸ್ಕೇಲಸ್ ಟ್ರಯಾಂಗಲ್ ಅಂದ್ರೆ 2 ಸೈಡ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಲೈನ್ ಸಿಮಿಟ್ರಿ ಓನ್ಲಿ 1. ಓಕೆನಾ? ನೆಕ್ಸ್ಟ್ ರೊಟೇಷನಲ್ ಸಿಮಿಟ್ರಿ. ಈಗ ಐಸೋಸ್ಕೇಲಸ್ ಟ್ರಯಾಂಗಲ್ ಆಗಿರೋದ್ರಿಂದ 2 ಸೈಡ್ ಈಕ್ವಲ್ ಆಗಿರುತ್ತೆ. ಇಲ್ಲಿ ಒಂದು ಪಾಯಿಂಟ್ ಇಟ್ಕೊಳ್ಳೋಣ. ಈ ಪಾಯಿಂಟನ್ನ ನಾವು ಒಂದ್ಸಲ ರೊಟೇಟ್ ಮಾಡಿದ್ರೆ ಆ ಪಾಯಿಂಟ್ ಇಲ್ಲಿಗೆ ಬರುತ್ತೆ, ಬಟ್ ಸೈಡ್ಸು ಸೇಮ್ ಕಾಣಿಸಲ್ಲ. ಅದೇ ರೀತಿ ಇನ್ನೊಂದ್ಸಲ ಟರ್ನ್ ಮಾಡಿದ್ರೆ ಏನಾಗುತ್ತೆ, ಆ ಪಾಯಿಂಟ್ ಇಲ್ಲಿಗೆ ಬರುತ್ತೆ, ಆಗ್ಲೂ ಕೂಡ ಫಿಗರ್ ಸೇಮ್ ಆಗಿರಲ್ಲ. ಮತ್ತೆ ರೊಟೇಷನ್ ಮಾಡಿದ್ರೆ ಓನ್ಲಿ 1 ಟೈಮ್ ಅದು ಸೇಮ್ ಪೊಸಿಷನ್ಗೆ ಬರುತ್ತೆ. ಸೊ ನೋ ರೊಟೇಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದ್ಯಾನ್ 1 ಅಂದ್ರೆ ಐಸೋಸ್ಕೇಲಸ್ ಟ್ರಯಾಂಗಲ್. ಓಕೆನಾ? ಥರ್ಡ್ ಕ್ವೆಶನ್ ಏನಿದೆ, ಎ ಕ್ವಾಡ್ರಿಲ್ಯಾಟರಲ್ ವಿತ್ ಎ ರೊಟೇಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದ್ಯಾನ್ 1 ಬಟ್ ನಾಟ್ ಎ ಲೈನ್ ಸಿಮಿಟ್ರಿ. ಇಲ್ಲಿ ಅಬ್ಸರ್ವ್ ಮಾಡಿ, ರೊಟೇಷನಲ್ ಸಿಮಿಟ್ರಿ ಇರಬೇಕು ಬಟ್ ಲೈನ್ ಸಿಮಿಟ್ರಿ ಇರಬಾರ್ದು. ಆ ಥರ ಕ್ವಾಡ್ರಿಲ್ಯಾಟ್ರಲ್ಸ್ ಯಾವುದಿದೆ ಅಂದರೆ ಪ್ಯಾರಲಲೋಗ್ರಾಮ್. ರಫ್ ಸ್ಕೆಚ್ ಆಗಿರೋದ್ರಿಂದ ನಾನು ಪೆನ್ನಲ್ಲೇ ಬರೀತಾ ಇದ್ದೀನಿ. ನೋಡಿ ಈ ರೀತಿ ಪ್ಯಾರಲಲೋಗ್ರಾಮ್ ಅನ್ನು ಬರಿತೀವಿ. ಇದಕ್ಕೆ ಲೈನ್ ಸಿಮಿಟ್ರಿ ಇರೋದಿಲ್ಲ. ನಾವು ಇಲ್ಲಿ ಕರೆಕ್ಟಾಗಿ ಇಲ್ಲಿ ಲೈನ್ ಸಿಮಿಟ್ರಿಯನ್ನು ಹಾಕಿದ್ರೆ ನೋಡಿ, ಫೋಲ್ಡ್ ಮಾಡಿದ್ರು ಕೂಡ ಅದು ಓವರ್ಲ್ಯಾಪ್ ಆಗೋದಿಲ್ಲ ಒಂದ್ರ ಮೇಲೊಂದು. ನೋಡಿ ಈ ರೀತಿನಲ್ಲಿ ನಾವು ಮಾಡಿದ್ರು ಇಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಿ ಕಮ್ಮಿ ಆಗುತ್ತೆ. ಸೊ ಈ ಒಂದು ಫಿಗರಿಗೆ ಲೈನ್ ಸಿಮಿಟ್ರಿ ಇರೋದಿಲ್ಲ.
ಓಕೆನಾ. ನಾಟ್ ಎ ಲೈನ್ ಸಿಮಿಟ್ರಿ ಅಂತ ಹೇಳಿದ್ರಲ್ಲ, ಲೈನ್ ಸಿಮಿಟ್ರಿ ಇರಲ್ಲ. ಬಟ್ ರೊಟೇಷನಲ್ ಸಿಮಿಟ್ರಿ ಅಂತಂದರೆ ನೋಡಿ, ಈ ಒಂದು ಫಿಗರನ್ನು ನಾವು 180 ಡಿಗ್ರಿ ಟರ್ನ್ ಮಾಡಿದ್ರೆ, ಇಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡು 180 ಡಿಗ್ರಿ ಟರ್ನ್ ಮಾಡಿದಾಗ ಈ ಒಂದು ಫಿಗರ್ ಸೇಮ್ ಕಾಣಿಸುತ್ತೆ. ಹಾಗಾಗಿ ಓನ್ಲಿ ಒನ್ ರೊಟೇಷನಲ್ ಸಿಮಿಟ್ರಿ ಬಟ್ ನೋ ಲೈನ್ ಸಿಮಿಟ್ರಿ ಅಂದರೆ ಪ್ಯಾರಲೋಗ್ರಾಮನ್ನು ಬರೀಬೇಕು. ಫೋರ್ತ್ ಕ್ವೆಶನ್ ಏನಿದೆ, ಎ ಕ್ವಾಡ್ರಿಲ್ಯಾಟರಲ್ ವಿತ್ ಲೈನ್ ಸಿಮಿಟ್ರಿ ಬಟ್ ನಾಟ್ ಎ ರೊಟೇಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದ್ಯಾನ್ 1. ನೋಡಿ, ಲೈನ್ ಸಿಮಿಟ್ರಿ ಇರಬೇಕು, ಆದರೆ ರೊಟೇಷನಲ್ ಸಿಮಿಟ್ರಿ ಇರಬಾರ್ದು, ಮೋರ್ ದ್ಯಾನ್ 1. ಸೊ ಅದಕ್ಕೆ ನಾವು ಕೈಟನ್ನು ತಗೊಳ್ಳೋಣ. ಸೊ ಕೈಟ್ ಫಿಗರ್ ನಿಮಗೆ ಗೊತ್ತೇ ಇರುತ್ತಲ್ವಾ. ಈ ರೀತಿನಲ್ಲಿ ಕೈಟನ್ನು ತಗೊಂಡಾಗ ನೋಡಿ, ಇದಕ್ಕೆ ಬರೀ ಲೈನ್ ಸಿಮಿಟ್ರಿ ಮಾತ್ರನೇ ಹಾಕ್ಬೋದು. ಬರೀ 360 ಡಿಗ್ರಿ ರೊಟೇಟ್ ಆದಾಗ ಮಾತ್ರನೇ ಸೇಮ್ ಫಿಗರ್ ಕಾಣಿಸುತ್ತೆ. ಇನ್ನು ಯಾವುದೇ ಡಿಗ್ರಿನಲ್ಲಿ ರೊಟೇಟ್ ಮಾಡಿದ್ರೂ ಇದು ಸೇಮ್ ಆಗಿ ಕಾಣಿಸಲ್ಲ. ಓನ್ಲಿ ಒನ್ ಲೈನ್ ಸಿಮಿಟ್ರಿ ಬಟ್ ನಾಟ್ ರೊಟೇಷನಲ್ ಸಿಮಿಟ್ರಿ ಮೋರ್ ದ್ಯಾನ್ 1 ಅಂದರೆ ಯಾವ ಫಿಗರನ್ನು ಬರೀತೀರಾ? ಕೈಟನ್ನು ಬರೀತೀರಾ. ಥರ್ಡ್ ಕ್ವೆಶನ್, ಇಫ್ ಎ ಫಿಗರ್ ಹ್ಯಾಸ್ 2 or more lines of symmetry, should it have rotational symmetry of order more than 1 ಅಂತ ಕೇಳಿದ್ದಾರೆ. 2 or more lines of symmetry ಅಂದರೆ ನಾವು ನೋಡ್ದಂಗೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆಗಿರ್ಬೋದು, ಸ್ಕ್ವೇರ್ ಆಗಿರ್ಬೋದು, ಸರ್ಕಲ್ ಆಗಿರ್ಬೋದು, ಇವೆಲ್ಲವಕ್ಕೂ ಲೈನ್ಸ್ ಆಫ್ ಸಿಮಿಟ್ರಿ 2 or more ಇದ್ವು ಅಲ್ವಾ. ಹಾಗಾಗಿ ರೊಟೇಷನಲ್ ಸಿಮಿಟ್ರಿನೂ ಮೋರ್ ದ್ಯಾನ್ 1 ಇತ್ತು. ಒನ್ ಮೋರ್ ಎಕ್ಸಾಂಪಲನ್ನು ತೋರಿಸ್ಬಿಡ್ತೀನಿ ನೋಡಿ. ಇದು ರೆಕ್ಟ್ಯಾಂಗಲ್, ಓಕೆನಾ. ರೆಕ್ಟ್ಯಾಂಗಲ್ಗೆ ಸಿಮಿಟ್ರಿ ಎಷ್ಟಿದೆ? 2 ಲೈನ್ಸ್ ಆಫ್ ಸಿಮಿಟ್ರಿ ಇದೆ. ಇದು 0 ಡಿಗ್ರಿ ಅಂದರೆ 360 ಡಿಗ್ರಿಗೆ ನಾವು ಬರಬೇಕಾದ್ರೆ ಒಂದು ರೊಟೇಷನ್ನಿಗೆ ಏನಾಗುತ್ತೆ, ಈ ಥರ ಉಲ್ಟಾ ಆಗುತ್ತೆ ಅಲ್ವಾ. ಮತ್ತು ಈ ಒನ್ ಮೋರ್ ರೊಟೇಷನ್ನಿಗೆ ಏನಾಗುತ್ತೆ, ಇದು ಸೇಮ್ ಫಿಗರ್ ಥರ ಕಾಣಿಸುತ್ತೆ. ಸೊ ಮೋರ್ ದ್ಯಾನ್ 1 ಆಯ್ತಲ್ವಾ. ಸೊ ಇದೆಲ್ಲ ನಾವೇನು ಕನ್ಫ್ಯೂಸ್ ಮಾಡ್ಬೋದು ಅಂದರೆ, ಎಸ್, ಇಫ್ ಎ ಫಿಗರ್ ಹ್ಯಾಸ್ 2 or more lines of symmetry, it has rotational symmetry of more than 1 ಅಂತ ನಾವಿಲ್ಲಿ ಕನ್ಕ್ಲೂಡ್ ಮಾಡಬಹುದು. ಕ್ವೆಶನ್ ನಂಬರ್ 4, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಫಸ್ಟ್ ಏನಿದೆ, ಶೇಪ್ ಇದೆ, ಸೆಂಟರ್ ಆಫ್ ರೊಟೇಷನ್, ಆರ್ಡರ್ ಆಫ್ ರೊಟೇಷನ್ ಆ್ಯಂಡ್ ಆ್ಯಂಗಲ್ ಆಫ್ ರೊಟೇಷನ್. ಸ್ಕ್ವೇರ್, ರೆಕ್ಟ್ಯಾಂಗಲ್, ರಾಂಬಸ್, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, ರೆಗ್ಯುಲರ್, ಹೆಕ್ಸಗನ್, ಸರ್ಕಲ್ ಆ್ಯಂಡ್ ಸೆಮಿ ಸರ್ಕಲ್ದು ಸೆಂಟರ್ ಆಫ್ ರೊಟೇಷನ್ ಯಾವುದು, ಆರ್ಡರ್ ಆಫ್ ರೊಟೇಷನ್ ಯಾವುದು, ಆ್ಯಂಗಲ್ ಆಫ್ ರೊಟೇಷನ್ ಯಾವುದು ಅನ್ನೋದನ್ನು ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಒನ್ ಏನಿದೆ, ಸ್ಕ್ವೇರ್. ಸ್ಕ್ವೇರಿನ ಸೆಂಟರ್ ಆಫ್ ರೊಟೇಷನ್ ಯಾವುದು? ಸೊ ಸ್ಕ್ವೇರ್ ಅಂದರೆ ನಿಮ್ಗೆ ಶೇಪು ಈಗ ಆಲ್ರೆಡಿ ಗೊತ್ತಿದೆ. ಸ್ಕ್ವೇರಿನ ಸೆಂಟರ್, ಸೊ 2 ಡಯಾಗೋನಲ್ಸ್ ಇಂಟರ್ಸೆಕ್ಟ್ ಆಗುವಂಥ ಪಾಯಿಂಟನ್ನು ನಾವು ಇಲ್ಲಿ ಸೆಂಟರ್ ಅಂತ ತಗೊಳ್ತೀವಿ. ಹಾಗಾಗಿ ಇಲ್ಲಿ ಏನು ಬರೀತೀರಾ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಫ್ ಡಯಾಗೋನಲ್ಸ್. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಫ್ ಡಯಾಗೋನಲ್ಸ್ನ ಸೆಂಟರ್ ಆಫ್ ರೊಟೇಷನ್ ಅಂತ ಕರಿತೀವಿ. ನೆಕ್ಸ್ಟು ಆರ್ಡರ್ ಆಫ್ ರೊಟೇಷನ್. ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಇಲ್ಲಿ ಒಂದು ಪಾಯಿಂಟನ್ನು ಇಟ್ಕೊಂಡು ಒಂದು ಸಲ ಟರ್ನ್ ಮಾಡಿದ್ರೆ ಸೇಮ್ ಪೊಸಿಷನ್ 180 ಡಿಗ್ರಿ ಆ್ಯಂಡ್ 270 ಆ್ಯಂಡ್ 360 ಡಿಗ್ರಿ ರೊಟೇಟ್ ಮಾಡಿದ್ರು ಕೂಡ ಇದು ಸೇಮ್ ಫಿಗರ್ ಅದೇ ರೀತಿಯಲ್ಲಿ ಕಾಣಿಸೋದ್ರಿಂದ ಆರ್ಡರ್ ಆಫ್ ರೊಟೇಷನ್ ಎಷ್ಟಿದೆ? 4. ಇನ್ನು ಆ್ಯಂಗಲ್ ಆಫ್ ರೊಟೇಷನ್ ಅಂದರೆ ನೋಡಿ, ಇದನ್ನು ಇವಾಗ ನಾನು 90 ಡಿಗ್ರಿ ಇಲ್ಲಿ ರೊಟೇಟ್ ಮಾಡಿದ್ದೀನಿ ಅಂತಂದರೆ ಇಲ್ಲಿ ಸ್ಕ್ವೇರ್ ಬರುತ್ತೆ. ಮತ್ತೆ 90 ಡಿಗ್ರಿ ರೊಟೇಟ್ ಮಾಡಿದ್ರೂ ಸ್ಕ್ವೇರೇ ಇರುತ್ತೆ. ಇನ್ನೂ ಮತ್ತೆ 90 ಡಿಗ್ರಿ ರೊಟೇಟ್ ಮಾಡಿದ್ರೂ ಕೂಡ ಸ್ಕ್ವೇರ್ ಇದೆ. ನೀವು 4 ಟೈಮ್ಸ್ 90 ಡಿಗ್ರಿ ರೊಟೇಟ್ ಮಾಡಿದ್ರೆ ಸ್ಕ್ವೇರ್ ಶೇಪು ಸೇಮ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ಆ್ಯಂಗಲ್ ಆಫ್ ರೊಟೇಷನ್ ಏನಿದೆ, ಇದು 90 ಡಿಗ್ರಿ. ಆ್ಯಂಗಲ್ ಆಫ್ ರೊಟೇಷನನ್ನು ಕಂಡುಹಿಡಿಯೋದಕ್ಕೆ ಒಂದು ಮೆಥಡ್ ಇದೆ, ಅದನ್ನು ನಾನು ಹೇಳ್ಕೊಡ್ತೀನಿ, ಈಸಿಯಾಗಿ ಕಂಡುಹಿಡಿಬೋದು. ನೋಡಿ, ಈ ಆರ್ಡರ್ ಆಫ್ ರೊಟೇಷನ್ ಏನಿದೆ 4 ಇದೆ ಅಲ್ವಾ. ಸೊ 360 ಡಿಗ್ರಿನ ನಾವು 4ಇಂದ ಡಿವೈಡ್ ಮಾಡಿದ್ರೆ 4 1s are 4, 4 9s are 36, 10, 90 ಡಿಗ್ರಿ. ಸೊ ನೆಕ್ಸ್ಟ್ ಬರುವಂಥ ಫಿಗರ್ಸಿಗೆ ಆರ್ಡರ್ ಆಫ್ ರೊಟೇಷನಿಂದ ನಾವು ಏನು ಮಾಡಿದ್ರೆ 360ನ ಆರ್ಡರ್ ಆಫ್ ರೊಟೇಷನಿಂದ ಡಿವೈಡ್ ಮಾಡಿಬಿಟ್ರೆ ಆ್ಯಂಗಲ್ ಆಫ್ ರೊಟೇಷನ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ರೆಕ್ಟ್ಯಾಂಗಲಿನ ಸೆಂಟರ್ ನೋಡಿ, ರೆಕ್ಟ್ಯಾಂಗಲಿನ ಸೆಂಟರ್ ಕೂಡ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಫ್ ಡಯಾಗೋನಲ್ಸ್. ಸೊ ಸೇಮ್ ಥಿಂಗ್, ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಫ್ ಡಯಾಗೋನಲ್ಸೇ ಬರುತ್ತೆ. ಬಟ್ ಇಲ್ಲಿ ಆರ್ಡರ್ ಆಫ್ ರೊಟೇಷನ್ ನೋಡಿ, ಒಂದು ಸಲ ಇದನ್ನು 90 ಡಿಗ್ರಿ ರೊಟೇಟ್ ಮಾಡಿದ್ರೆ ಇದು ಈ ಥರ ಬರುತ್ತೆ ಅಲ್ವಾ. ಇನ್ನೊಂದು ಸಲ ಅಂದರೆ 180 ಡಿಗ್ರಿ ರೊಟೇಟ್ ಮಾಡಿದಾಗ ಫಿಗರು ಸೇಮ್ ಆಗಿ ಕಾಣಿಸುತ್ತೆ. ಸೊ ಅಲ್ಲಿಗೆ 2 ಟೈಮ್ಸ್ ಇದು ಸೇಮ್ ಪೊಸಿಷನಲ್ಲಿ ಕಾಣಿಸೋದ್ರಿಂದ ಆರ್ಡರ್ ಆಫ್ ರೊಟೇಷನ್ ಏನಿದೆ 2 ಬರುತ್ತೆ. ಆ್ಯಂಗಲ್ ಆಫ್ ರೊಟೇಷನ್ ಅಂದರೆ
360 ಡಿವೈಡೆಡ್ ಬೈ 2. ಹಾಗೆ 2 1s 2, 2 1s 2, ಇಲ್ಲಿ 1 ಇದೆ, 2 8s 16, 1 0. ಸೊ 180 ಡಿಗ್ರಿ ಆ್ಯಂಗಲ್ ಆಫ್ ರೊಟೇಷನ್ ಆಯಿತು. ನೆಕ್ಸ್ಟ್ ಏನಿದೆ ರಾಂಬಸ್. ನೆಕ್ಸ್ಟು ರಾಂಬಸ್, ಅದು ಸ್ಕ್ವೇರ್ ಶೇಪಲ್ಲಿ ಇರುತ್ತೆ. ಆಲ್ ಸೈಡ್ಸ್ ಆರ್ ಈಕ್ವಲ್ ಬಟ್ ಸ್ಕ್ವೇರ್ ಅಲ್ಲ. ಇದಕ್ಕೂ ಕೂಡ ಸೆಂಟರ್ ಏನು, ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಫ್ ಡಯಾಗನಲ್ಸ್. ಓಕೆನಾ. ಇದು ಕೂಡ ಅಷ್ಟೇ 90 ಡಿಗ್ರಿ ಟರ್ನ್ ಆದಾಗ ಸ್ಕ್ವೇರ್ ಶೇಪಿಗೆ ಬರುತ್ತೆ, ಮತ್ತು 180 ಡಿಗ್ರಿ ಟರ್ನ್ ಆದಾಗ ಸೇಮ್ ಶೇಪಿಗೆ ಬರುತ್ತೆ. ಸೊ ಅಲ್ಲಿಗೆ ಆರ್ಡರ್ ಆಫ್ ರೊಟೇಷನ್ ಎಷ್ಟಾಯಿತು, 2 ಆಯಿತು. ಆರ್ಡರ್ ಆಫ್ ರೊಟೇಷನ್ 2 ಇದ್ದರೆ ಆ್ಯಂಗಲ್ ಆಫ್ ರೊಟೇಷನ್ ಎಷ್ಟಿರುತ್ತೆ, 180 ಡಿಗ್ರಿ ಇರುತ್ತೆ. ಓಕೆನಾ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂದರೆ ಎಲ್ಲ ಸೈಡ್ಸು ಏನಿರುತ್ತೆ, ಈಕ್ವಲ್ ಇರುತ್ತೆ. ಇಲ್ಲಿಗ ಸೆಂಟರ್ ಆಫ್ ರೊಟೇಷನ್ ಅಂದರೆ ಈ ಮೀಡಿಯನ್ಸ್ ಏನಿರುತ್ತೆ, ಕರೆಕ್ಟಾಗಿ ನಾವು ಈ ಲೈನ್ ಆಫ್ ಸಿಮಿಟ್ರಿಯನ್ನು ಇನ್ನೊಂದು ನೇಮಲ್ಲಿ ಏನಂತ ಕರಿತೀವಿ ಅಂತ ಹೇಳಿದ್ವಿ ಲಾಸ್ಟ್ ಕ್ಲಾಸಲ್ಲಿ, ಮೀಡಿಯನ್ ಅಂತ ಕರಿತೀವಿ. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಫ್ ಮೀಡಿಯನ್ಸ್, ಇದು ಸೆಂಟರ್ ಆಫ್ ರೊಟೇಷನ್. ನೆಕ್ಸ್ಟು ಆರ್ಡರ್ ಆಫ್ ರೊಟೇಷನ್. ಒಂದು ಪಾಯಿಂಟ್ ಇಟ್ಕೊಂಡಿರ್ತೀವಿ, ಒಂದು ಸಲ ರೊಟೇಷನ್ ಮಾಡ್ತೀವಿ, 2 times ಆ್ಯಂಡ್ 3 times. ಆರ್ಡರ್ ಆಫ್ ರೊಟೇಷನ್ ಎಷ್ಟು ಬಂತು, 3 ಬಂತು. ನೆಕ್ಸ್ಟ್ ಇಲ್ಲಿ ಆ್ಯಂಗಲ್ ಆಫ್ ರೊಟೇಷನನ್ನು ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ 360 ಡಿವೈಡೆಡ್ ಬೈ 3, ಅಲ್ಲಿಗೆ 3 1s 3, 3 1s 3, 3 2s 6, 1 0. ಆರ್ಡರ್ ಆಫ್ ರೊಟೇಷನ್ ಎಷ್ಟಾಯಿತು, 120 ಡಿಗ್ರಿ ಆಯಿತು. ಓಕೆನಾ. ನೆಕ್ಸ್ಟ್ ರೆಗ್ಯುಲರ್ ಹೆಕ್ಸಗನ್ ಅಂದರೆ 6 ಸೈಡ್ಸ್ ಇರಬೇಕು. ಓಕೆನಾ. ಇಲ್ಲೂ ಕೂಡ ಲೈನ್ ಆಫ್ ಸಿಮಿಟ್ರೀಸ್ ಹೆಂಗಿದೆ ಇದನ್ನು ಹಾಕ್ಕೊಳ್ತೀವಿ, ಡಯಾಗೋನಲ್ಸ್ ಅಂತ ಕರಿತೀವಿ. ಸೆಂಟರ್ ಆಫ್ ರೊಟೇಷನ್ ಏನಿದೆ, ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಆಫ್ ಡಯಾಗೋನಲ್ಸ್, ಸೆಂಟರ್ ಆಫ್ ರೊಟೇಷನ್. ಆರ್ಡರ್ ಆಫ್ ರೊಟೇಷನ್ ನೋಡಿ, ಇಲ್ಲಿರೋ ಪಾಯಿಂಟನ್ನ ಒಂದು ಸಲ ರೊಟೇಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ, ನೆಕ್ಸ್ಟ್ ರೊಟೇಟ್ ಮಾಡಿದ್ರೆ ಇಲ್ಲಿಗೆ ಬರುತ್ತೆ. ಸೊ ಎಷ್ಟು ಸಲ ರೊಟೇಟ್ ಮಾಡಿದ್ರೂ ಈ ಪೊಸಿಷನ್ನಿಗೆ ಬರೋ ಅಂಥದ್ದು ಸೇಮ್ ಸೈಡ್ಸ್ ಇರೋದ್ರಿಂದ, ಅಂದರೆ ಈಕ್ವಲ್ ಸೈಡ್ಸ್ ಇರೋದ್ರಿಂದ ಒಂದೊಂದು ಪಾಯಿಂಟಲ್ಲಿ ನಾವು ರೊಟೇಟ್ ಮಾಡಿದಾಗಲೂ ಕೂಡ ಇದು ಸೇಮ್ ಪೊಸಿಷನಲ್ಲಿ ಕಾಣಿಸುತ್ತೆ. ಹಾಗಾಗಿ ಆರ್ಡರ್ ಆಫ್ ರೊಟೇಷನ್ ಎಷ್ಟಿದ್ರದ್ದು 6. ಸೊ ಆ್ಯಂಗಲ್ ಆಫ್ ರೊಟೇಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ 360 ಡಿವೈಡೆಡ್ ಬೈ 6, 6 1s 6, 6 6s 36, 1 0. ಸೊ ಆ್ಯಂಗಲ್ ಆಫ್ ರೊಟೇಷನ್ 60 ಡಿಗ್ರಿ. ನೆಕ್ಸ್ಟ್ ಒನ್ ಸರ್ಕಲ್. ಸೊ ಇದರಲ್ಲಿ ಸೆಂಟರ್ ಆಫ್ ರೊಟೇಷನ್ ಆಗುತ್ತೆ. ನೆಕ್ಸ್ಟು ಏನು ಕೇಳಿದರೆ, ಆರ್ಡರ್ ಆಫ್ ರೊಟೇಷನ್. ನೀವು ಯಾವ ಪಾಯಿಂಟಲ್ಲಿ ಟರ್ನ್ ಮಾಡಿದ್ರೂ ಆರ್ಡರ್ ಆಫ್ ರೊಟೇಷನ್ನು ಇದಕ್ಕೆ ಇನ್ಫಿನಿಟಿ, ಯಾಕೆಂದರೆ ಎಲ್ಲ ಪಾಯಿಂಟಲ್ಲೂ ಇದು ಫಿಗರ್ ಸೇಮೇ ಕಾಣಿಸುತ್ತೆ. ಓಕೆನಾ. ಇನ್ಫೈನೈಟ್ ನಂಬರ್ಸ್ ಆಫ್ ಆರ್ಡರ್ ಆಫ್ ರೊಟೇಷನ್. ಇನ್ನು ಮತ್ತೆ ಇನ್ಫಿನಿಟಿ ಅಂದಾಗ ಡಿವೈಡೆಡ್ ಬೈ ಯಾವುದರಿಂದ ಮಾಡೋದು, ಆ್ಯಂಗಲ್ ಆಫ್ ರೊಟೇಷನ್, ಎನಿ ಆ್ಯಂಗಲ್ ನೀವು ಯಾವ ಆ್ಯಂಗಲಲ್ಲಿ ನೋಡಿದ್ರೂ ಫಿಗರು ಸೇಮ್ ಆಗಿ ಕಾಣಿಸುತ್ತೆ. ಲಾಸ್ಟ್ ಒನ್ ಸೆಮಿ ಸರ್ಕಲ್ ಅಂದರೆ ಏನು ಹೇಳಿ, ಹಾಫ್ ಆಫ್ ದ ಸರ್ಕಲ್. ಸೊ ಅಲ್ಲಿಗೆ ಸೆಂಟರ್ ನಾವೇನಂತ ತಗೋತೀವಿ, ಮಿಡ್ ಪಾಯಿಂಟ್ ಆಫ್ ಡಯಾಮೀಟರ್, ಡಯಾಮೀಟರ್ನ ಸೆಂಟರ್ ಆಫ್ ರೊಟೇಷನ್ ಅಂತ ತೊಗೊಳ್ತೀವಿ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಆರ್ಡರ್ ಆಫ್ ರೊಟೇಷನ್. ನೋಡಿ, ಇದನ್ನು ಇವಾಗ ನಾನು ಮತ್ತೆ 90 ಡಿಗ್ರಿ ಟರ್ನ್ ಮಾಡಿದ್ರೆ ಈ ರೀತಿನಲ್ಲಾಗುತ್ತೆ, ಮತ್ತೆ 90 ಡಿಗ್ರಿನಲ್ಲಿ ರೊಟೇಟ್ ಮಾಡಿದ್ರೆ ಈ ರೀತಿನಲ್ಲಾಗುತ್ತೆ. ಸೊ ಎರಡರಲ್ಲೂ ಫಿಗರ್ ನೋಡಿ ಉಲ್ಟಾ ಬಂದಿದೆ. 360 ಡಿಗ್ರಿ ಟರ್ನ್ ಮಾಡಿದಾಗ ಮಾತ್ರ ಇದೇನಾಗುತ್ತೆ, ಓನ್ಲಿ 1 ಟೈಮ್ ಸೇಮ್ ಫಿಗರ್ ಕಾಣಿಸುತ್ತೆ. ಸೊ ಆರ್ಡರ್ ಆಫ್ ರೊಟೇಷನ್ ಓನ್ಲಿ 1. ನೆಕ್ಸ್ಟ್ ಆ್ಯಂಗಲ್ ಆಫ್ ರೊಟೇಷನ್ 360 ಡಿಗ್ರಿ ಡಿವೈಡೆಡ್ ಬೈ 1 ಅಂದರೆ 360 ಡಿಗ್ರಿನೇ ಆ್ಯಂಗಲ್ ಆಫ್ ರೊಟೇಷನ್ ಅಂತ. ಐ ಹೋಪ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. Question number 5. Name the quadrilaterals which have both line and rotational symmetry of order more than 1. So for example, ನಾವು ಸ್ಕ್ವೇರ್ ಅನ್ನು ತಗೊಂಡ್ರೆ ಇದರಲ್ಲಿ ಲೈನ್ ಆಫ್ ಸಿಮಿಟ್ರಿ ಎಷ್ಟು ಬರುತ್ತೆ, 1 2 3 ಆ್ಯಂಡ್ 4 ಬರುತ್ತೆ. ಲೈನ್ ಆಫ್ ಸಿಮಿಟ್ರಿ 4 ಬರುತ್ತೆ. ಆರ್ಡರ್ ಆಫ್ ರೊಟೇಷನ್ ಎಷ್ಟು ಬರುತ್ತೆ ಅಂತ ನಿಮಗೆ ಗೊತ್ತಿದೆ, 4 ಬರುತ್ತೆ ಆರ್ಡರ್ ಆಫ್ ರೊಟೇಷನ್ ಕೂಡ. ಓಕೆನಾ. So what is the quadrilateral? That is square. ನೋಡಿ, ಸ್ಕ್ವೇರ್ ರೊಟೇಷನಲ್ ಸಿಮಿಟ್ರಿ ಆ್ಯಂಡ್ ಲೈನ್ ಆಫ್ ಸಿಮಿಟ್ರಿ ಎರಡು ಕೂಡ ಮೋರ್ ದ್ಯಾನ್ 1 ಇರುವಂಥದ್ದು ಸ್ಕ್ವೇರ್.
ಓಕೆನಾ. ಸಿಕ್ಸ್ತ್ ಕ್ವೆಶನ್, ಆಫ್ಟರ್ ರೊಟೇಟಿಂಗ್ ಬೈ 60 degree about a center, a figure looks exactly the same as its original position. At what other angles will this happen for the figure ಅಂತ. ಸೊ ಎಕ್ಸಾಂಪಲ್ ನಾವು ಹೆಕ್ಸಗನ್ನೇ ತೊಗೊಂಡಿದ್ವಿ ಅಲ್ವಾ, 60 degree ಟರ್ನ್ ಮಾಡಿದ್ರೆ ನೆಕ್ಸ್ಟ್ ಇನ್ನು ಯಾವ ಆ್ಯಂಗಲಲ್ಲಿ ಅದು ಎಕ್ಸಾಕ್ಟ್ಲಿ ಸೇಮ್ ಕಾಣಿಸುತ್ತೆ ಅಂದರೆ ನೆಕ್ಸ್ಟ್ 60 degree ಮೂವ್ ಆದರೆ, ಅಂದರೆ 120 ಡಿಗ್ರಿಯಲ್ಲಿ ನೆಕ್ಸ್ಟ್ 120 ಪ್ಲಸ್ 60 ದಟ್ ಈಸ್ 180 ಡಿಗ್ರಿಯಲ್ಲಿ 180 ಪ್ಲಸ್ 60 ಅಂತಂದರೆ 240 ಡಿಗ್ರಿಯಲ್ಲಿ 240 ಪ್ಲಸ್ 60 ಅಂದರೆ 300 ಡಿಗ್ರಿಯಲ್ಲಿ 300 ಪ್ಲಸ್ 60 ಅಂದರೆ 360 ಡಿಗ್ರಿಯಲ್ಲಿ, ಅಂದರೆ 1 2 3 4 5 ಟೈಮ್ಸ್ ಅದು 60 ಡಿಗ್ರಿ ಆ್ಯಂಗಲಲ್ಲಿ ರೊಟೇಟ್ ಆದರೆ ಸೇಮ್ ಕಾಣಿಸುತ್ತೆ. ಓಕೆನಾ. ನೆಕ್ಸ್ಟ್ ಸೆವೆಂತ್ ಕ್ವೆಶನ್ ಏನಿದೆ, ಕ್ಯಾನ್ ವಿ ಹ್ಯಾವ್ ಎ ರೊಟೇಷನಲ್ ಸಿಮಿಟ್ರಿ ಆಫ್ ಆರ್ಡರ್ ಮೋರ್ ದ್ಯಾನ್ ಒನ್ ಹೂಸ್ ಆ್ಯಂಗಲ್ ಆಫ್ ರೊಟೇಷನ್ ಈಸ್ 45 ಅಂತ ಕೊಟ್ಟಿದ್ದಾರೆ. ಸೊ ಆ್ಯಂಗಲ್ ಆಫ್ ರೊಟೇಷನ್ 45 ಇದ್ದಾಗ ರೊಟೇಷನಲ್ ಸಿಮಿಟ್ರಿ ಸಿಗುತ್ತಾ ಅಂತ ಕೇಳಿದ್ದಾರೆ. ಸೊ 360 ಡಿಗ್ರಿನ 45ಇಂದ ಡಿವೈಡ್ ಮಾಡೋಣ, ಅದು ಕಂಪ್ಲೀಟಾಗಿ ಡಿವೈಡ್ ಆದರೆ ಆಗುತ್ತೆ ಅಂತ ಅರ್ಥ. ಸೊ 5 9 45, 5 7 35, ಸೊ 1 ಉಳಿದಿದೆ, 5 2 10, 9 9 9 8 72. ಸೊ 8 ಟೈಮ್ಸ್ ಇದು ರೊಟೇಟ್ ಆಗುತ್ತೆ, ಹಾಗಾಗಿ ಆನ್ಸರು ಎಸ್. ಅದೇ ರೀತಿಯಲ್ಲಿ 360 ಡಿಗ್ರಿನ 17ಇಂದ ಡಿವೈಡ್ ಮಾಡಿದ್ರೆ 17 1 17, 72 34. ಸೊ ಇಲ್ಲಿ ಪಾಯಿಂಟ್ ಬರೋದ್ರಿಂದ ಇದಕ್ಕೆ ಆನ್ಸರು ನೋ. ಓಕೆನಾ. ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 14.3. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು. ಫಾರ್ ಮೋರ್ ವಿಡಿಯೋಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.